ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 84 84ನೇ ಕೀರ್ತನೆಯ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಕೀರ್ತನೆ 84 ಇದುವರೆಗೆ ನಾವು 11 ಕೀರ್ತನೆಗಳನ್ನು ನಾವು ನೋಡಿಕೊಂಡಿದ್ದೇವೆ. ಕ್ರಮವಾಗಿ 11 ಕೀರ್ತನೆಗಳು. ಅದು ಈ ಕೀರ್ತನೆಗಳನ್ನು ಆಸಾಫನು ಬರೆದಿದ್ದು. ಈ 11 ಸರಣಿ ಕೀರ್ತನೆಗಳು ಅಲ್ಲದೆ 50ನೇ ಕೀರ್ತನೆ ಕೂಡ ಆಸಾಫನು ಬರೆದದ್ದೇ. ಹಾಗಾದರೆ 11 + 1 12 ಕೀರ್ತನೆಗಳನ್ನು ಆಸಾಫನು ಬರೆದಿದ್ದಾನೆ. ದಾವೀದನ 70 ಕೀರ್ತನೆಗಳು, ಆಸಾಫನು 12 ಕೀರ್ತನೆಗಳು, ಕೋರಾಹಿಯರು ಅವರು 10 ಕೀರ್ತನೆಗಳು, ಸೊಲೊಮೋನ್ 2 ಕೀರ್ತನೆ, ಮೋಶೆ 1 ಕೀರ್ತನೆ, ಈತಾನನು ಕೂಡ 1 ಕೀರ್ತನೆ, ಹೇಮಾನನು 1 ಕೀರ್ತನೆ. 50 ಕೀರ್ತನೆಗಳು ಯಾರು ಬರೆದಿದ್ದಾರೆ ಗೊತ್ತಿಲ್ಲ, ಅನಾಮಧೇಯ. ಆದರೆ 84ನೇ ಕೀರ್ತನೆ ಈಗ ಒಂದು ಹೊಸ ಗ್ರಂಥಕರ್ತನು ನಮಗೆ ಪರಿಚಯ. ಅವರು ಯಾರಂದರೆ, ಆ ವ್ಯಕ್ತಿ ಯಾರಂತ ಹೇಳಿದರೆ ಕೋರಾಹಿಯರು, ಕೋರಾಹನ ಮಕ್ಕಳು. ಈ ಕೋರಾಹಿಯರು ಬರೆದಂಥ ಈ ಕೀರ್ತನೆ 42, ಕೀರ್ತನೆ 43, ಕೀರ್ತನೆ 8, ಕೀರ್ತನೆ 81 ಈ 4 ಕೀರ್ತನೆಗಳಂತೆ ಇರುವಂಥ ಕೀರ್ತನೆ 84. ಕೀರ್ತನೆ 42 ಭಾಳ ಹೃದಯ ಮುಟ್ಟುವಂಥ ಒಂದು ಕೀರ್ತನೆ. 42 ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸ್ತದೆ ಅಂತೇಳ್ಬಿಟ್ಟು 20 ವಿಧವಾದ ಪ್ರಾರ್ಥನೆಗಳನ್ನು ಕೀರ್ತನೆ 42ರಲ್ಲಿ ನಾವು ನೋಡ್ತೇವೆ. ಇರುವಂಥದ್ದು 11 ವಚನಗಳು ಕೀರ್ತನೆ 42ರಲ್ಲಿ. 11 × 2 22. ಹಾಗಾದರೆ 20, ಕನಿಷ್ಠ 22 ಅಂತ ಹೇಳ್ಬೋದು, ಆದರೆ 20 ವಿಧವಾದ ಪ್ರಾರ್ಥನೆಗಳನ್ನು 11 ವಚನಗಳಲ್ಲಿ ನೋಡಿಕೊಳ್ತೇವೆ. 42ನೇ ಕೀರ್ತನೆ, 43ನೇ ಕೀರ್ತನೆ, 8ನೇ ಕೀರ್ತನೆ ಮನುಷ್ಯನ ಕುರಿತಾಗಿ, 81ನೇ ಕೀರ್ತನೆ. ಈ ರೀತಿಯಾಗಿ ನೋಡುವಾಗ ಈಗ ಕೋರಾಹಿಯರ ಅವರೆಲ್ಲ ಬೇರೆ ಬೇರೆ ವ್ಯಕ್ತಿಗಳು ಬರೆದಿದ್ದು, ದಾವೀದನು ಬರೆದಿದ್ದು. ಆದರೆ 81ನೇ ಕೀರ್ತನೆ ಆಸಾಫನು ಬರೆದಿದ್ದ. ಆದರೆ 84ನೇ ಕೀರ್ತನೆ ಕೋರಾಹಿಯರ ಕೀರ್ತನೆ. ಮೊದಲನೇ ವಚನ, ಸಾಮ್ 84:1, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ಯೆಹೋವನ ಆಲಯದ ಅಂಗಳಗಳಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ದೇವದರ್ಶನ ಗುಡಾರದಲ್ಲಿ ಅಥವಾ ದೇವಾಲಯದಲ್ಲಿ ಮಹಾಪವಿತ್ರ ಸ್ಥಳ ಎಂಬುದಾಗಿತ್ತು. ಅಲ್ಲಿ ಮಹಾಯಾಜಕನು ಬಿಟ್ಟು ಬೇರೆ ಯಾರೂ ಸೇರಬಾರ್ದು. ಅದು ಪ್ರತಿದಿನ ಅಲ್ಲ, ವರ್ಷಕ್ಕೆ 1 ಸರಿ ಮಾತ್ರ. ಹಾಗಿರುವಾಗ ಈ ಕೋರಾಹಿಯರ ಒಂದು ಹಂಬಲ ಏನಾಗಿತ್ತು ಅಂತ ಹೇಳುವಾಗ, ಯೆಹೋವನ ಆಲಯದ ಅಂಗಳಗಳಲ್ಲಿ, ಮಹಾಪವಿತ್ರ ಸ್ಥಳಕ್ಕೆ ಹೋಗ್ಲಿಕ್ಕಂತೂ ಇವರಿಗೆ ಅವಕಾಶ ಇಲ್ಲ, ಆದರೆ ಅಟ್ಲೀಸ್ಟು ಆ ಹೊರಗಿನ ಪ್ರಾಕಾರ ಅಂಗಳ ಅಲ್ಲಿ ಆದರೂ ಹೋಗಬೇಕಂತ, ಅದಕ್ಕೋಸ್ಕರ ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಯಿತು. ಹಂಬಲಿಸುವುದು ಪ್ರಾರ್ಥನೆ, ಕುಂದಿ ಹೋಗುವ ಆತ್ಮ ಪ್ರಾರ್ಥನೆಯ ಪ್ರಕಟಣೆ, ಎಕ್ಸ್ಪ್ರೆಷನ್ ಆಫ್ ಪ್ರೇಯರ್. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡ್ತೇನೆ. ಅಲ್ಲಿ ಆ ಒಂದು ಸ್ಪಾಟ್ಗೆ, ಆ ಒಂದು ಸ್ಥಳಕ್ಕೆ, ಆ ಒಂದು ದೇವಾಲಯದ ಅಂಗಡಿಗೆ ಹೋಗಬೇಕು ಅಂತ ನನ್ನ ಆತ್ಮ ಹಾರೈಸ್ತದೆ. ಆದರೆ ಒಂದು ಕೆಲಸ ಮಾಡ್ತೀನಿ, ಅದೇನಂತ ಹೇಳಿದರೆ, ಈಗಲೇ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಭಕ್ತಿವಂತರ
ಪ್ರತಿಷ್ಠೆಯ ಗುರುತುಗಳಲ್ಲಿ ಒಂದು ಮಹಾ ಗುರುತು ಹರ್ಷಧ್ವನಿ. ಹೌದು, ಧಾರ್ಮಿಕ ವ್ಯಕ್ತಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಾಧ್ಯವಿದ್ದರೂ ಅದು ಹೊರ ಸಂತೋಷ. ಅಂತರಾಳದ ಸಂತೋಷ ಆತ್ಮಿಕ ವ್ಯಕ್ತಿಗೆ ಮಾತ್ರ ಸಾಧ್ಯ. ಧಾರ್ಮಿಕ ವ್ಯಕ್ತಿಯ ಸಂತೋಷ ಬಾಹ್ಯಾಚಾರವಾದದ್ದು, ಆತ್ಮಿಕ ವ್ಯಕ್ತಿಯ ಸಂತೋಷ ಆಂತರಂಗಿಕವಾದದ್ದು, ಅಂತರಾಳದಿಂದ ಬರುವಂಥದ್ದು. ಆದ ಕಾರಣ ಇಲ್ಲಿ ಈ ಆತ್ಮಿಕ ವ್ಯಕ್ತಿ ಹೇಳುವಂಥ ಒಂದು ಮಾತು, ದೇವರಿಗೆ ನನ್ನ ತನುಮನುಗಳಿಂದ ನಾನು ಹರ್ಷಧ್ವನಿ ಮಾಡ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನನ್ನ ಅರಸನೇ. ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿಮಾಡುವ ಗೂಡು ದೊರಕಿತಲ್ಲ. ಅದನ್ನು ನಾವು ಸ್ವಲ್ಪ ಊಹೆ ಮಾಡಿಕೊಳ್ಬೇಕಾಗ್ತದೆ. ಯಾಕಂತೇಳಿದರೆ, ಈಗ ದೇವರ ಆಲಯದ ಹತ್ರ ಅಥವಾ ವೇದಿಯ ಹತ್ತಿರ ಸಮೀಪದಲ್ಲಿ ಗುಬ್ಬಿಗೆ ಒಂದು ಸ್ಥಳ ಸಿಕ್ಬಿಡ್ತಂತೆ, ಪಾರಿವಾಳಕ್ಕೆ ಮರಿ ಮಾಡುವ ಒಂದು ಗೂಡು ಸಿಕ್ತಂತೆ. ಅದನ್ನು ನೋಡಿಬಿಟ್ಟು ಗುಬ್ಬಿಗೂ ಪಾರಿವಾಳಕ್ಕೂ ಅವಕಾಶ ಸ್ಥಳ ಸಿಕ್ಕಿದ ಮೇಲೆ ನಮಗೂ ಕೂಡ, ನಮ್ಮ ಆತ್ಮಕ್ಕೆ ಕೂಡ ಸೃಷ್ಟಿಗಳು, ಪಕ್ಷಿಗಳು, ಅವುಗಳಿಗೆ ಅವಕಾಶ ಸಿಕ್ಕಿದ ಮೇಲೆ ದೇವರು ತನ್ನ ಹೋಲಿಕೆಯಲ್ಲಿ ಉಂಟು ಮಾಡಿದ ಮನುಷ್ಯರಿಗೆ ಆ ಸ್ಥಳಾವಕಾಶ ಮಾಡಿಕೊಡದೆ ಇರ್ತಾನ? ಖಂಡಿತವಾಗಿ ಕೊಡ್ತಾನೆ. ದೇವದರ್ಶನ ಗುಡಾರದಲ್ಲಿ ಮುಖ್ಯವಾಗಿ 3 ಭಾಗವಿತ್ತು. ಮೊದಲನೇ ಭಾಗ ಹೊರಗಿನ ಪ್ರಾಕಾರ, 2ನೇ ಭಾಗ ಪವಿತ್ರ ಸ್ಥಳ, 3ನೇ ಭಾಗ ಮಹಾಪವಿತ್ರ ಸ್ಥಳ. ಹೊರಗಿನ ಪ್ರಾಕಾರದಲ್ಲಿ ಯಜ್ಞವೇದಿ, ಗಂಗಾಳ ಪಾತ್ರೆ. ಪವಿತ್ರ ಸ್ಥಳದಲ್ಲಿ ಮೇಜು, ದೀಪಸ್ತಂಭ, ಧೂಪವೇದಿ. ಮಹಾಪವಿತ್ರ ಸ್ಥಳದಲ್ಲಿ ಇನ್ನೂ 7 ಉಪಕರಣಗಳು ಇದ್ದವು. ಅದರಲ್ಲಿ ಮುಖ್ಯವಾಗಿ ಇದ್ದಂಥದ್ದು ದೇವರ ಮಂಜೂಷ, ದೇವ ಸಾನ್ನಿಧ್ಯವನ್ನು ತೋರಿಸುವಂಥ, ಪ್ರಕಟಿಸುವಂಥ, ಇದು ಪರಲೋಕದಲ್ಲಿ ಹಾಗೇ ಇರುವಂಥದ್ದನ್ನು ಭೂಲೋಕದಲ್ಲಿ ಕೂಡ ಹಾಗೇ ಇರುವಂತೆ ದೇವರು ಬಯಸಿದನು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಪರಲೋಕದಲ್ಲಿ ದೇವರ ಚಿತ್ತ ಹೇಗೆ ನೆರವೇರ್ತದೆ, ಅದನ್ನೇ ಮಹಾಪವಿತ್ರ ಸ್ಥಳದಲ್ಲಿ 7 ಅನುಭವಗಳಿಂದ ನಾವು ಕಲಿತುಕೊಳ್ಬೋದು. ಮಹಾಪವಿತ್ರ ಸ್ಥಳದಲ್ಲಿರುವಂಥ 7 ಅಂಶಗಳು, 7 ಅನುಭವಗಳು ಏನಿದೆಯೋ ಅದೇ ಪರಲೋಕದಲ್ಲಿ ದೇವ್ರ ಚಿತ್ತ ಹಾಗೆ ನೆರವೇರ್ತಾ ಇದೆ, ನಡೀತಾ ಇದೆ. ಹಾಗೆಯೇ ಭೂಲೋಕದಲ್ಲಿ ಕೂಡ ಈ 7 ಅನುಭವಗಳನ್ನು ಮಹಾಪವಿತ್ರ ಸ್ಥಳದಲ್ಲಿ ಅಥವಾ ದೇವರ ಜೊತೆಯಲ್ಲಿ ಈ 7 ಅನುಭವಗಳನ್ನು ಹೊಂದಬೇಕೆಂಬುದೇ ದೇವರ ಚಿತ್ತ. ಸರಿ, ನಾವು ಅದರ ಬಗ್ಗೆ ಇಬ್ರಿಯ 9ನೇ ಅಧ್ಯಾಯದಲ್ಲಿದೆ. ನಾವು ಇಬ್ರಿಯ 9ಕ್ಕೆ ಬಂದಾಗ ಇನ್ನೂ ಹೆಚ್ಚಾಗಿ ಅದನ್ನು ನಾವು ನೋಡಿಕೊಳ್ಳೋಣ. ಇಲ್ಲಿ ನಿನ್ನ ಮಂದಿರದಲ್ಲಿ 84:4, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಧನ್ಯರು, ಈ ಧನ್ಯರು ಎಂಬ ಪದ 3 ಸಾರಿ ಕೀರ್ತನೆ 84ರಲ್ಲಿ ಬರ್ತಿದೆ. ಸಾಮ್ 84, ಕೋರಾಹಿಯರ ಮೊದಲನೇ ಕೀರ್ತನೆ 84ನೇ ಅಧ್ಯಾಯದಲ್ಲಿ ಧನ್ಯರು 4ನೇ ವಚನ, ಧನ್ಯರು 5ನೇ ವಚನ, ಧನ್ಯನು 12ನೇ ವಚನ. 3 ಸಾರಿ ಧನ್ಯರು 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 ಎಂಬುದಾಗಿ. ಅಷ್ಟೇ ಅಲ್ಲ, ಈ ಕೀರ್ತನೆಯಲ್ಲಿ ನಾವು ಮುಂದುವರಿಸುವಾಗ ಸೇಲಾ ಎಂಬ ಪದ ಕೂಡ 1-2 ಸಾರಿ, ಒಂದಕ್ಕಿಂತಲೂ ಹೆಚ್ಚಾಗಿ ಬರುವಂಥದ್ದನ್ನು ನಾವು ಗಮನಿಸಬಹುದು. 4ನೇ ವಚನ ಮತ್ತು 8ನೇ ವಚನದಲ್ಲಿ ಸೇಲಾ ಎಂಬ ಪದ ಬರ್ತದೆ. ಈ ಸೇಲಾ ಎಂಬ ಪದವು ಕೀರ್ತನೆಗಳಲ್ಲಿ 150 ಕೀರ್ತನೆಗಳಿದೆ. 150 ಕೀರ್ತನೆಗಳಲ್ಲಿ
71 ಸಾರಿ ಸೆಲಾ ಎಂಬ ಪದ ಬರ್ತದೆ. ಅದರ ಅರ್ಥ ಏನಂದರೆ ನಿತ್ಯವಾಗಿ, ಗಟ್ಟಿಯಾಗಿ, ಪುನರಾವರ್ತಿಸುವುದಾಗಿ ಮತ್ತು ಧ್ಯಾನಿಸುವುದಾಗಿ, ಧ್ಯಾನ ಮಾಡಿರಿ, ಯೋಚಿಸುವುದಾಗಿ, ಸ್ವರವೆತ್ತುವುದಾಗಿ, ಈ ರೀತಿಯಾಗಿ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂಥದ್ದು ಈ ಸೆಲಾ. ಸರಿ, 5ನೇ ವಚನ, ಕೀರ್ತನೆ 84:5. ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು, ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ನೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಒರತೆಗಳಿದ್ವಂತೆ ಅಲ್ಲಿ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ ಎಂಬುದಾಗಿ 3000 ವರ್ಷಗಳ ಹಿಂದೆ ಕೋರಾಹಿಯರು ಬರೆದಂಥ ಈ ಒಂದು ಕೀರ್ತನೆಯಲ್ಲಿ ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುವಂಥದ್ರ ಬಗ್ಗೆಯೂ ಅವರು ಹೆಚ್ಚೆಚ್ಚಾಗಿ ಬಲ ಹೊಂದಿ, ಸ್ವಲ್ಪ ಅಲ್ಲ, ಬಲ ಹೆಚ್ಚೆಚ್ಚಾಗಿ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರಿ ಏನಂತ ಹೇಳ್ತಾರೆ ನೋಡೋಣ. 8ನೇ ವಚನದಲ್ಲಿ 84:8, Psalm 84:8, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬ್ಯರ ದೇವರೇ ಕಿವಿಗೊಡು ಅನ್ನುತ್ತಾರೆ. ದೇವರೇ, ನಮಗೆ ಗುರಾಣಿಯಾಗಿರುವವನನ್ನು ನೋಡು. ಯಾರು ಗುರಾಣಿಯಾಗಿರುವಂಥವರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇದು ಒಂದು ಚಿತ್ರ. ಪ್ರತಿ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಏನಾದರೂ ಒಂದು ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ನಮಗೆ ಗುರಾಣಿಯಾಗಿರುವವನನ್ನು ನೋಡು. ಇನ್ನೂ ಏನಾದರೂ ಡೌಟ್ ಇದ್ದರೆ 9ನೇ ವಚನದಲ್ಲಿ ಆ ಗುರಾಣಿಯಾಗಿರುವಂಥ ವ್ಯಕ್ತಿ ಯಾರೆಂಬುದಾಗಿ 2ನೇ ಭಾಗದಲ್ಲಿ ಅದೇ 9ನೇ ವಚನದಲ್ಲಿ ಹೇಳಿದೆ. ಅದೇನೆಂದರೆ, ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು. ಹಾಗಾದರೆ ಅಭಿಷಿಕ್ತನು ಅಂತ ಹೇಳಿದರೆ ಕ್ರಿಸ್ತನು, ಅನಾಯಿಂಟೆಡ್ ಒನ್. ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು. ಹಾಗಾದರೆ ಆ ಗುರಾಣಿಯಾಗಿರುವಂಥ ಆ ಅಭಿಷಿಕ್ತನ ಬಗ್ಗೆ ಅಥವಾ ನಿನ್ನ ಅಭಿಷಿಕ್ತನ ಬಗ್ಗೆ, ದೇವರ ಯೆಹೋವನ ಇರುವಾತನೇ ಆಗಿರುವಾತನ ಅಭಿಷಿಕ್ತನ ಬಗ್ಗೆ ನೋಡಂತ ಕ್ರಿಸ್ತನ ಒಂದು ಛಾಯೆ ನಾವು ನೋಡ್ತೀವಿ. 10ನೇ ವಚನ, ಇದು ಈ ಕೋರಾಹಿಯರು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರು ಏನಂತ ಹೇಳ್ಬಿಟ್ಟು, ನನಗೆ ನನ್ನ ಆತ್ಮ ಯೆಹೋವನ ಆಲಯದ ಅಂಗಳಗಳಲ್ಲಿ, ಅಲ್ಲಿ ಸ್ವಲ್ಪ ಸ್ಥಳ ಸಿಕ್ಕರೆ ಸಾಕು, ಅಲ್ಲಿ ನಾನು ಇರಬೇಕಂತ ಇಷ್ಟಪಡ್ತೇನೆ ಎಂಬುದಾಗಿ ಹೇಳಿದಂಥ ಕೋರಾಹಿಯರು ಏನಂತ ಹೇಳ್ತಾರೆ. ಮತ್ತೆ ಆಲಯದ ಬಗ್ಗೆ 10ನೇ ವಚನದಲ್ಲಿ ಅವರು ಮಾತಾಡ್ತಾರೆ. ಯಾಕಂತ ಹೇಳಿದರೆ ಇದು 3ನೇ ಪುಸ್ತಕವಾಗಿದೆ. ಕೀರ್ತನೆಗಳನ್ನು 5 ಭಾಗಗಳಾಗಿ ವಿಭಾಗಿಸಲ್ಪಟ್ಟು ಈ 5 ಭಾಗಗಳು ಮೋಶೆಯ 5 ಪುಸ್ತಕಗಳಿಗೆ ಹೋಲಿಕೆಯಾಗಿದೆ. ಈಗ 3ನೇ ಭಾಗಕ್ಕೆ ಬಂದಿದ್ದೇವೆ. ಹಾಗಾದರೆ ಇದು 3ನೇ ಪುಸ್ತಕವಾಗಿರುವಂಥ ಯಾಜಕ ಕಾಂಡಕ್ಕೆ ಹೋಲುವಂಥದ್ದು. ಯಾಜಕ ಕಾಂಡದಲ್ಲಿ ಬಹಳಷ್ಟು ಆಲಯದ ಬಗ್ಗೆ ಅಥವಾ ದೇವದರ್ಶನ ಗುಡಾರದ ಬಗ್ಗೆ ಇದೆ. ಇಲ್ಲಿ ಕೂಡ ಆಲಯ ಅಥವಾ ದೇವದರ್ಶನ ಗುಡಾರದ ಬಗ್ಗೆ ಇರುವಂಥದ್ದು. 84 10ನೇ ವಚನದಲ್ಲಿ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ಬೇರೆ ಕಡೆಯಲ್ಲಿ ಕಳೆಯುವಂಥ 100,000 ಸಾವಿರಾರು ದಿನಗಳು, ಅವುಗಳಿಗಿಂತ ಉತ್ತಮವಾದದ್ದು ಬೇರೆ ದಿನಗಳು, ಬೇರೆ ವಾರಗಳು, ಬೇರೆ ತಿಂಗಳುಗಳು, ಬೇರೆ ವರ್ಷಗಳಿಗಿಂತಲೂ ವಿಶೇಷವಾಗಿರುವಂಥದ್ದು ಆ ಒಂದು ದಿನ ಎಂಬುದಾಗಿ ಹೇಳುವಾಗ ಬಹುಶಃ ವರ್ಷಕ್ಕೆ ಒಂದು ಸಾರಿ ದೇವದರ್ಶನ ಗುಡಾರದ ಒಳಗೆ ಮಹಾಯಾಜಕನು ಹೋಗುವಂಥ ಆ ದಿನವನ್ನು ಕೋರಾಹಿಯರು ಹೇಳುವಂಥವರು ಸೂಚಿಸಿ ಹೇಳ್ತಿದ್ದಾರೆ ಅಂತ ಕಾಣ್ತದೆ. ಒಟ್ಟು ದೇವರ ಆಲಯದ ಮಹತ್ವ, ದೇವರ ಅನ್ಯೋನ್ಯತೆಯ ಮಹತ್ವ ಇಲ್ಲಿ ಅವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸರಿ, ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ವಾವ್! ದೇವರ ಗುಡಾರ ಅಥವಾ ದೇವರ ಆಲಯದ ಬಾಗಿಲ ಹತ್ರ ಕೆಲವು ಬಾಗಿಲು ಕಾಯುವಂಥವರಿದ್ದರು, ಡೋರ್ ಕೀಪರ್ಸ್. ಆ ಬಾಗಿಲು ಕಾಯುವಂಥ ಕೆಲಸ
ಕೆಲವರು ಮಾಡ್ತಾ ಇದ್ರಲ್ಲ, ಅದು ಏನೋ ಅಂಥ ಒಂದು ಸೆಕ್ಯೂರಿಟಿ ಇದ್ದ ಹಾಗೆ. ಅದು ಒಬ್ಬ ವ್ಯಕ್ತಿ ಯಾವಾಗಲೂ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕಾಯ್ತಾ ಇರುವಂಥ ಒಂದು ಕೆಲಸ. ಆದರೆ ಆ ಕೆಲಸ ಮೇಲೂ, ಯಾವುದಕ್ಕಿಂತ ಮೇಲೂ ದುಷ್ಟರ ಗುಡಾರಗಳಲ್ಲಿರುವುದಕ್ಕಿಂತ ರೆಸ್ಟ್ ಮಾಡಿ ವಿಶ್ರಾಂತಿ ತೆಗೆದುಕೊಂಡು ದುಷ್ಟರ ಜೊತೆಯಲ್ಲಿ ಇರುವುದಕ್ಕಿಂತಲೂ ಚೆನ್ನಾಗಿ ಊಟ, ಚೆನ್ನಾಗಿ ಅವರು ತಿಂದು ಕುಡಿದು ಇರುವುದಕ್ಕಿಂತ ಬದಲು ದೇವರ ಆಲಯದ ಬಾಗಿಲು ಕಾಯ್ದುಕೊಂಡು ಇರುವುದೇ ಲೇಸು ಎಂಬುದಾಗಿ ಕೀರ್ತನೆಗಾರನು ಅಂದರೆ ಕೋರಾಹಿಯರು ಹೇಳುವಂಥದ್ದನ್ನು ನೋಡ್ತೇವೆ. 84ನೇ ಕೀರ್ತನೆ ಮತ್ತು 11ನೇ ವಚನದಲ್ಲಿ ಯೆಹೋವ ದೇವರು ಸೂರ್ಯನೂ ಗುರಾಣಿಯೂ ಆಗಿದ್ದಾನಲ್ಲ. ಒಂದು ರೀತಿಯಿಂದ ಇದು ಚಿಕ್ಕ ಹೋಲಿಕೆ ಅಂತ ಹೇಳ್ಬೋದು. ಯಾಕಂದರೆ ಸೂರ್ಯನನ್ನು ಸೃಷ್ಟಿಸಿದಾತನು ಈ ದೇವರು. ಬೆಳಕಾಗಲಿ ಅಂತ ಹೇಳಿದಾಗ ಬೆಳಕಾಯಿತು. ಆ ಸೂರ್ಯನನ್ನೇ ಒಂದು ದಿವಸ ನಿಲ್ಲಿಸಿದಂಥವನು ಯೆಹೋಶುವನ ಗ್ರಂಥ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಸೂರ್ಯನೇ ಅಲ್ಲಿ ನಿಲ್ಲು ಅಂತ ಹೇಳ್ಬಿಟ್ಟು ಆಜ್ಞೆ ಕೊಟ್ಟಾಗ ಸೂರ್ಯನು ಹಾಗೆ ನಿಂತು ಹೋಯಿತು. ಅದರ ಬಗ್ಗೆ ಈಜಿಪ್ಟ್ನಲ್ಲಿ, ಚೀನಾ ಕಂಪ್ಯೂಟರ್ನಲ್ಲಿ ದಾಖಲೆ ಇದೆ. ಒಂದು ದಿನ ಸೂರ್ಯನು ಹೆಚ್ಚು ಕಡಿಮೆಯಾಗಿರುವಂಥದ್ರ ಕುರಿತಾಗಿ. ಅದು ವೈಜ್ಞಾನಿಕವಾದ ಕ್ಷೇತ್ರದಲ್ಲಿ ಇರುವಂಥದ್ದು. ಆದರೆ ಕೋರಾಹಿಯರು ದೇವರನ್ನು ಸೂರ್ಯನು ಯಾವ ರೀತಿಯಾಗಿ ಬೆಳಕು ಕೊಡ್ತಾನೆ ಆ ರೀತಿಯಾಗಿರುವಂಥವನು ಗುರಾಣಿಯೂ ಆಗಿದ್ದಾನಲ್ಲ. ದೇವರನ್ನು ಸೂರ್ಯನಿಗೆ ಹೋಲಿಕೆ ಮಾಡ್ತಾ ಇದ್ದಾನೆ ಕೋರಾಹಿಯರ ಪುತ್ರರು ಅಥವಾ ಕೋರಾಹಿಯರು. ಆದರೆ ಮತ್ತಾಯನು ಆ ಸೂರ್ಯನ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳುವಂಥದ್ದು ನನಗೆ ನೆನಪಿಗೆ ಬರ್ತಾ ಇದೆ. ನೋಡೋಣ ಬನ್ನಿರಿ ಏನಂತಿದೆ ಅಂತ ಹೇಳ್ಬಿಟ್ಟು. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಮತ್ತು ಹಾಗೆ ನಾವು ನೋಡೋದಾದರೆ ನೀತಿವಂತರ ಬಗ್ಗೆ ಮತ್ತಾಯ 13:43, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 13 and verse 43. ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಮತ್ತಾಯ 13:43. ನೀತಿವಂತರನ್ನು, ದೇವರನ್ನು ನಂಬಿದಂಥವರನ್ನು ಸೂರ್ಯನಿಗೆ ಹೋಲಿಕೆ ಮಾಡುವಂಥದ್ರ ಕುರಿತಾಗಿ ನಾವು ನೋಡ್ತೀವಿ. ಆದರೆ ಈ ವಾಕ್ಯದಲ್ಲಿ ನಾವು ನೋಡುವಾಗ ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನು ಕೃಪೆಯನ್ನು, 11ನೇ ವಚನ ಕೀರ್ತನೆ 84:11, ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಅಥವಾ ಇನ್ನೊಂದು ರೀತಿಯಿಂದ ಹೇಳೋದಾದರೆ ಕೃಪೆಯನ್ನು ಮಹಿಮೆಯನ್ನು ಕೊಡ್ತಾನೆ. ಆತನಲ್ಲಿ ಭರವಸವಿಡುವ ಮನುಷ್ಯರು ಧನ್ಯರು. ಆ ರೀತಿಯಾಗಿ ನಾವು ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯಾವ ಶುಭವನ್ನು ಆತನು ಕೊಡದೇ ಇಟ್ಕೊಳ್ಳೋದಿಲ್ಲ, ಕೊಟ್ಟೇ ಕೊಡ್ತಾನೆ. 84ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.